ಇವತ್ತು ನಾವು ಹೊರಟಿರೋದು ನಮ್ಮ ಮನೆ ದೇವರು ಹೆಬ್ಬೆಟ್ ಬಸಪ್ಪ ಅಂತಲೇ ನಾವು ಎಲ್ಲರೂ ಕರೆಯುವಂಥದ್ದು. ವೆಲ್ಕಮ್ ಬ್ಯಾಕ್ ಟು ಕವಿಸ್ ಕಿಚನ್ ಕರ್ನಾಟಕ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಬಸವನಹಳ್ಳಿ. ಮಳವಳ್ಳಿಯಿಂದ ನಿಮಗೆ 30-31 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಂದ ಬರೋರಾದರೆ ನಿಮಗೆ 117 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಹಲಗೂರಿಂದ ನಿಮಗೆ ನಿಯರ್ಲಿ 7 ಕಿಲೋಮೀಟರ್ ಆಗುತ್ತೆ. ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಎಲ್ಲರೂ ಕಾಲ್ದಾರಿಯಲ್ಲೇ ಹೋಗುವಂಥದ್ದು ಪರಿಸ್ಥಿತಿ ಇತ್ತು. ಈಗ ರೀಸೆಂಟಾಗಿ ನಿಮಗೆ ರೋಡ್ ವ್ಯವಸ್ಥೆ ಕೂಡ ಆಗಿದೆ, ಗೌರ್ಮೆಂಟ್ ಬಸ್ ಕೂಡ ಇದೆ. ಇದೇ ದಾರಿಯಲ್ಲಿ ನೋಡಿ ರೇಷ್ಮೆ ಹುಳುಗಳನ್ನು ಇಲ್ಲಿ ಬೆಳೆಸೋ ಪದ್ಧತಿ ಇದೆ ಈ ಊರಿನಲ್ಲಿ. ಮೈಸೂರಲ್ಲೆಲ್ಲ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತಲ್ವ, ಈ ಊರಿನಿಂದನೂ ಕೂಡ ಸಪ್ಲೈ ಆಗುತ್ತೆ. ಈ ಊರಿನ ಬಡವರ ಊಟಿ ಅಂತಲೂ ಹೆಸರಾಗಿದೆ. ಎಷ್ಟೋ ಜನ ಬೈಕ್ ರೈಡ್ ಮಾಡೋದಕ್ಕೂ ಕೂಡ ಇಲ್ಲಿ ಬರ್ತಾರೆ. ನೇಚರ್ನ ನೋಡಿ ಫೋಟೋಶೂಟೆಲ್ಲ ಮಾಡಿ ಕೂಡ ಹೋಗ್ತಾರೆ. ಏನು ವಿಶೇಷತೆ ಈ ದೇವಸ್ಥಾನದ್ದು ಅಂದರೆ ಒಂದೇ ದಿನದಲ್ಲಿ ನಿರ್ಮಾಣ ಆಗಿರೋದು, ಚೋಳರ ಕಾಲದಲ್ಲಿ. ಅದು ಕೂಡ ಒಂದೇ ಕಲ್ಲಿನಲ್ಲಿ ನಿಮಗೆ ಬಸವ ಮತ್ತು ಈಶ್ವರನ ನಿರ್ಮಾಣ ಮಾಡಿರೋಂಥದ್ದು. ಇಲ್ಲಿ ಬರೋ ಭಕ್ತಾದಿಗಳ ಸಂಖ್ಯೆನೂ ಈಗ ದಿನೇ ದಿನ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಹರಕೆ ಕಟ್ಟೋ ಕ್ರಮ ಕೂಡ ಇದೆ. ಅಕ್ಕಪಕ್ಕದ ಊರಿನವರು ಯಾವುದಾದ್ರು ಜಾತ್ರೆ ಹಬ್ಬ ಸಮಾರಂಭ ಮಾಡೋದಾದರೆ ಈ ದೇವಸ್ಥಾನದಲ್ಲಿ ಬಂದು ಕೇಳಿ, ಈ ದೇವರ ಪರ್ಮಿಷನ್ನ ಕೇಳಿ ನಡೆಸೋದು ಅಂತ ಇಲ್ಲಿ ವಾಡಿಕೆ ಇದೆ. ತುಂಬ ಭಕ್ತಾದಿಗಳು ಇಲ್ಲಿ ಹರಕೆ ಮಾಡಿ ನೆರವೇರಿರೋಂಥ ಸನ್ನಿವೇಶನೂ ಇದೆ. ಹಾಗೆ ಕಣ್ಣು ಮುಂದೆನೇ ನಿಮಗೆ ದೇವರ ಪ್ರಸಾದವನ್ನು ಕೇಳಿಸ್ಬೋದು. ನೀವು ನಂದಿ ವಿಗ್ರಹದಲ್ಲಿ ಒಳ್ಳೆಯದಾಗೋದಾದರೆ ಬಲಕ್ಕೆ ಕೊಡುತ್ತಾನೆ ಅಂತ ನಂಬುವ ಪದ್ಧತಿ ಕೂಡ ಇದೆ. ಸುಮಾರು ವರ್ಷಗಳ ಹಿಂದೆ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಪಸ್ಸು ಮಾಡಿ ಇಲ್ಲೇ ಐಕ್ಯರಾಗಿದ್ದಾರೆ. ಪ್ರತಿನಿತ್ಯ ಪೂಜೆಯಲ್ಲಿ ನಿಮಗೆ 7 ಗಂಟೆ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆ ತನಕ ನಿಮಗೆ ಟೆಂಪಲ್ ಓಪನ್ ಇರುತ್ತೆ. ವಸತಿ ಸೌಲಭ್ಯ ಕೂಡ ನಿಮಗೆ ಇಲ್ಲೇ ಇದೆ. ಆಸಕ್ತಿ ಇರೋರು ನೀವು ಈ ದೇವಸ್ಥಾನಕ್ಕೆ ಬರೋದಾದರೆ ನಾನು ಕೆಳಗಡೆ ಇಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೆಬ್ಬೆಟ್ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಇತ್ತೀಚೆಗೆ ದೇವಸ್ಥಾನ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗ ಫೇಮಸ್ ಆಗದೆ. ಹೌದಾ? ಅಲ್ಲಿ ರೇಷ್ಮೆದ? ಎಲ್ಲ ತರದ ಬಟ್ಟೆಗಳು ಅಲ್ಲಿ ಸಿಗ್ತವೆ. ಹಾಂ ಹಾಂ
ದೇವಸ್ಥಾನದಿಂದ ನಾವು ವಾಪಸ್ ಹೊರಟ್ವಿ. ಹಾಗೆ ನಮ್ಮ ಮನೆಯವರ ಕಸಿನ್ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಇವ್ರ ಮನೆ ತುಂಬ ವಿಶೇಷವಾಗಿದೆ. ಕೇರಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಕಟ್ಟಿದ್ದಾರೆ. ಹಾಗೆ ಒಂದು ಲುಕ್ ಬಂದು ನೋಡಿ. ಅವರ ಹಳೆ ಮನೆ ಕೂಡ ನಾವು ತೋರಿಸ್ತೀನಿ. ಹಳ್ಳಿಲಿ ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ನೋಡಿ. ತುಂಬಾ ಡಿಫ್ರೆಂಟಾಗಿದೆ ಮನೆ. ಪ್ರಣವ್ ಹಾಯ್. ಎತ್ತಿ ಆ ಕಡೆ ಈ ಕಡೆ ಹಾಕ್ತಾನೆ. ಹಾಯ್ ಮಾಡಿ. ಕೈಯಲ್ಲಿ ಮಾಡು. ನೋಡೋರಿಗೆ ವ್ಯೂವರ್ಸ್ ಗೊತ್ತಾಗ್ಬೇಕಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಳೆ ಮನೆಗಳೆಲ್ಲ ಹೇಗೆ ಅಂದರೆ ಮುಂದ್ಗಡೆ ಕಂಬಗಳು ಮತ್ತು ಒಳಗಡೆ ತೊಟ್ಟಿ ಮನೆ. ಮತ್ತು ನಾನು ಗಮನಿಸಿರೋ ಹಾಗೆ ಇದೊಂದೇ ಅಲ್ಲ, ಸುಮಾರು ಮನೆಗಳನ್ನ ನೋಡಿದ್ದೀನಿ, ವಿಡಿಯೋ ಮಾಡಿಲ್ಲ. ಮುಂದ್ಗಡೆ ರೂಮ್ ಸಪ್ರೇಟಾಗಿರುತ್ತೆ, ಒಳಗಡೆ ಅಲ್ಲದೆ ಸಪ್ರೇಟಾಗಿ ಬಲಗಡೆ ಎಡಗಡೆ ಮುಂದ್ಗಡೆ ರೂಮ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಹಳೇದಾದರೂ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇಷ್ಟೆಲ್ಲ ಜಾಗ ಇವಾಗ ಸಿಗೋದು ಇಲ್ಲ ಮನೆ ಕಟ್ಟೋದಕ್ಕೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.